ಓಕೆ ಆಲ್ರೈಟ್ ನಾವೀಗ ವರ್ವಿಲಿಂತ ಬಿಡ್ಲತ್ತೀವಿ, ಈಗ ಅಲೈಗುಡ್ಡಕ್ಕೆ ಹೊಂಟೇವು. ಚಲೋ, ಹರಿ ಓಂ ನಾರಾಯಣ. ಪರಿ ಲೆಟ್ಸ್ ಗೋ ಪರಿ. ಸೊ ಇಲ್ಲಿ ನೀನು ಮಳೆ ಬಂದ ಹಾಗೆ ಅಂತ ವೆದರ್ ಎಷ್ಟು ಭಾರಿ ಅದ. ಎದುರು ನೋಡ್ರಿ ಯಾರು ಗುಡ್ಡ, ನೀನು ರಾತ್ರಿ ಯಾರೇ ಅಪ್ಪೋ ರೂಮ್ ಒಳಗೆ ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ಏನೂ ಇಲ್ಲ, ಅಂದ್ರೂ ಇಷ್ಟು ಭಾರಿ ನಿದ್ದೆ ಹತ್ತದ. ಓ ಭೈ, ಅದು ನೆನ್ಸರ್ ಮತ್ತೆ ನಿದ್ದೆ ಹೊಂಟದ ನನಗೆ. ಕೆ ಎದ್ದೆ ಎಲ್ಲ ಅಭಿಷೇಕ ಅದು ಮಾಡಿದನು, ಬಟ್ ನಾ ಮಲ್ಕೊಂಡಿದ್ದ ಮಸ್ತ್ 1 ಗಂಟೆ ನಿದ್ದೆ ಆಯಿತು. ಅವ ರೂಮಿಗೆ ಬರೋದ ನಂಗೆ ಡಿಸ್ಟರ್ಬ್ ಆಯಿತು, ಮತ್ತು ಅವಾಗ ನಿದ್ದೆ ಹಾರ್ದು ಬಿಟ್ಟು ನಂದು. ಅಲ್ಲಿ ಮಸ್ತ್ ಎಷ್ಟು ಥಂಡ್ ನೀರು ಬಿಡ್ಲತ್ತೀವಿ ನಳದ್ಲಿಂತ, ಅಲ್ಲೇ ಮೈ ತೊಗೊಂಡೇವು. ಓ ಪೂರಾ ಹಿಂಗೆ ಮಸಲ್ಸಿಗೆ ಎಷ್ಟು ಭಾರಿ ರಿಲೀಫ್ ಸಿಕ್ಕು ಗೊತ್ತು ತಣ್ಣೀರ್ಲಿಂತ. ಎಲ್ರಿಗೆ ಗರಂ ನೀರ್ಲಿಂದ ಸಿಕ್ಕೋರು ನಂಗೆ ತಣ್ಣೀರ್ಲಿಂದ ಸಿಗ್ತಾವೆ, ಬಟ್ ತಣ್ಣೀರ್ಲೆ ತಗೊಂಡು ಅದೊಂದು ಏನಂತಾರ ಫೀಲ್ ಭಾರಿ ಬರ್ತದೆ, ಫುಲ್ ಫ್ರೆಶ್ ಭೈ. ಏನು ಭಾರಿ ಕಾಣಿಸ್ತತೆ ರೀ. ಎಲ್ಲರೇ ಮ್ಯಾಂಗ್ಳೂರ್ ಸೈಡ್ ಬಂದಂಗೆ ಅನ್ಸ್ಲಿತ್ತದ. ಇಲ್ಲೇ ಹಿಂಗದ ಅಂದ್ರೆ ಮ್ಯಾಂಗ್ಳೂರ್ ಸೈಡ್ ಹೆಂಗಿರ್ಲಿಕ್ಕಿಲ್ಲ. ಸೊ ಮಳೆ ಬಂದು ಹೋಗ್ಯದಂತ ಇಷ್ಟು ಭಾರಿ ಕಾಣಿಸ್ಲಿತ್ತದ. ಈಗ ಸಿರ್ಸಂಗಿ ಹೋಗೋ ರೋಡ್ನು ಹಿಂಗೆ ಇರ್ತದೆ. ಇವತ್ತಿನ ರೈಡ್ ಎಲ್ಲೆಲ್ಲಿ ಇರ್ತಂದ್ರೆ ಸಿರ್ಸಂಗಿ ಆದ್ರ ಪ್ಲೇಸ್ ಸೀದಾ ನಮ್ಮ ಕಲಬುರ್ಗಿ ರಿಟರ್ನ್ ಈವ್ನಿಂಗ್ ತಗ ಹೋಗ್ತೇವೆ ನಾವು. ಅಮ್ಮ ಅಲೈಗುಡ್ಡ ಇದೇನು? ಅಲೈಗುಡ್ಡ ಹಾಂ, ನೋಡಮ್ ಗಾಡಿ ಹೋಗ್ಸಮಿ, ನೋಡಮ್ ಇಳ್ದು ಮುಂದೆ ಹೆಂಗದಂತ ಅನ್ನೋದು. ಗಾಡಿಯಾರ ಈ ಕಡೆ ಪಾಸಿಬಲ್ ಇಲ್ಲ, ಮೇ ಬಿ ಬೇರೆ ಕಡೆ ಒಂದು ರೂಟ್ ಇದ್ದಿರ್ಬೇಕು. ನೋಡ್ರಿ ಈಗ ಹೆಂಡಿ ಹ್ಯಾಂಗೆ ಸಿಡ್ದದ. ನೀನು ಕೆ ಏನು ಹೊಂಟಿದ ಪೂರ ಶಟ್ಟದ ಸಿಡಿತಿಂಗ್. ಇವು ವಿಂಡ್ಶೀಲ್ಡ್ ಅವಂತೆ ಉಳಿದು ನಾ ಇಲ್ಲಂದ್ರೆ ನನಗೆ ಬಂದು ಸಿಡಿತೀವಿ. ಓಕೆ, ಗಾಡಿ ಇಲ್ಲೇ ಹಚ್ಚಿ ಈಗ ಮ್ಯಾಗ ನಡ್ಕೊತ ಹೋಗ್ಬೇಕ್ರಿ. ನಂಗೆ ನಡೆಯೋದಂದ್ರೆ ಕುತ್ತಿಗೆ ಬರ್ತದೆ. ತೊಗೊಂಡು ನೋಡ್ರಿ ಏನು ಮಾಡ್ತೀರಿ ಈಗ. ಇವೆಲ್ಲ ಸಂಸಾರ ಹಿಡ್ಕೊಂಡು ಹೋಗಂದ್ರೆ ನಂಗೆ ಕುತ್ತಿಗೆ ಬರ್ತದೆ. ಗಿಯರ್ಸ್, ಟ್ಯಾಂಕ್ ಬ್ಯಾಗ, ಹೆಲ್ಮೆಟ್. I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. ಸೊ ನಮ್ಮ ಬ್ರದರ್ ಸಿಕ್ಕ್ಯಾರ ನೋಡ್ರಿ, ಟೋಟಲ್ 3 ಕಾರ್ ತೊಗೊಂಡು ಬಂದಾರ. ಆ್ಯಕ್ಚುಲಿ ಅವರು ನಿನ್ನೆ ಹಿಡ್ದವ್ರು ನಮ್ಮ ಕೂಡ ಯಾರ, ಬಟ್ ನಾ ತೋರಿಸಿಲ್ಲ ಕ್ಯಾಮ್ರಾದಾಗ. ಆಲ್ರೈಟ್, ಅವು 3 ಕಾರ್ ಹೋದ. ಈಗ ನಾವು ಅವ್ರ ಕಾರ್ ಹಿಂದೆ ಹೋಗೋದು. ಅವ್ರು ಭೀ ಸೇಮ್ ಮ್ಯಾಪ್ ಹಾಕೊಂಡು ಬಂದಾರ, ನಾವು ಭೀ ಸೇಮ್ ಮ್ಯಾಪ್ ಹಾಕೊಂಡು ಬಂದೇವು. ಎಲ್ಲೆಲ್ಲಿ ಹೋಗಿದ್ದೇವೆ ಅಂದ್ರೆ ತಿಂತಿಣಿ, ಲಿಂಗನಮಂಡಿ ಆ್ಯಂಡ್ ವರ್ವಿ, ಆ್ಯಂಡ್ ಈಗ ಸಿರ್ಸಂಗಿ ಹೊಂಟೇವೆ. ಅವ್ರನ್ನೂ ಸಿರ್ಸಂಗಿ ಹೊಂಟವ್ರು. ಚಲೋ ಬಾಯ್ಸ್. ಹೊಟ್ಟೆಗೆ ನೀರಿಲ್ಲ, ಊಟ ಇಲ್ಲ. ಊಟ ಮಾಡ್ಯವು, ಬ್ರೇಕ್ಫಾಸ್ಟ್ ಮಾಡ್ಯವು. ಮುಂಜಾನೆ ಉಪ್ಪಿಟ್ಟು, ಗುಡಿಯಾಗೆ ಪ್ರಸಾದ ಇತ್ತು. ಸೊ ನನ್ನ ಗಾಡಿಗೆ ಕರೆಕ್ಟ್ 1301 ರೂಪಾಯಿದು ಕಬ್ಬಿನಲ್ಲಿ ಹಾಕ್ಸೀನಿ. ಗೌರ್ಮೆಂಟ್ ಇಷ್ಟು ಫೋರ್ಸ್ಫುಲಿ ಮಾಡಿ ಇಥನಾಲ್ ಸೇಲ್ ಮಾಡ್ಲಿತ್ತಾರ. ಖರೆ ಅಂದ್ರೆ ಹೊರಗಿನ ದೇಶದಾಗೂ ಇಥನಾಲ್ ಅದ, ಬಟ್ ಅವರಿಗೆ ಕಸ್ಟಮರ್ಸಿಗೆ ಆಪ್ಷನ್ ಕೊಡ್ಲತ್ತಾರ 100% ಪೆಟ್ರೋಲ್ನು ಅದ ಆ್ಯಂಡ್ ಇಥನಾಲ್ ಬ್ಲೆಂಡಿಂಗ್ನು ಪೆಟ್ರೋಲ್ ಅದ, ನೀವು ಯಾವ್ದು ಬೇಕಾದ ಹಾಕಿಸ್ಕೋರಿ. ಇಲ್ಲಿ ಇಂಡಿಯಾದಾಗ ಹಂಗಿಲ್ಲ, ಪೂರಾ ಫೋರ್ಸ್ ಮಾಡ್ಲಿತ್ತಾರ. 95 ಆಕ್ಟೇನ 100ದಾಗನು ಮಿಕ್ಸಿಂಗ್ ಅದಾನೆ, 100ದಾಗನು 5% ಮಿಕ್ಸ್ ಅದ. ಈಗ ಇಷ್ಟು ದಿನ 20% ಇತ್ತು, ಅಂದ್ರೆ ಅದ್ರೊಳಗೆ ಬರೀ 80% ಅಷ್ಟೇ ಪೆಟ್ರೋಲ್ ಇರ್ತ. ಈಗ ಮತ್ತೆ ಮೊನ್ನೆ ಲಾಂಚ್ ಮಾಡ್ಯಾರ E85 ಅಂತ, ಅದ್ರೊಳಗೆ ಬರೀ 25% ಅಷ್ಟೇ ಪೆಟ್ರೋಲ್ ಇರ್ತದೆ. ಈಗ ನಾವು ಗಾಡಿ ತೊಗೊಂಡಿವಿ, ಏನು ಮಾಡ್ಬೇಕು ಹೇಳ್ರಿ? ಏನು ವಿಚಾರ ಮಾಡ್ಲತ್ತಾರೋ ಏನದು ನನಗ್ರೆ ಏನೂ ಗೊತ್ತಿಲ್ಲ. ಅದ್ರಲ್ಲಿಂದ ನಮ್ಮ ಗಾಡಿನೂ ಹಾಳಾಗ್ತಾವ, ಎಲ್ಲ ಪ್ರತಿಯೊಂದು ಗಾಡಿ ಇಲ್ಲಿ ಓಡಾಡೋತಾವ ಎಲ್ಲ ಹಾಳಾಗ್ತಾವ. ವಾ, ಇಲ್ಲಿ ನೋಡ್ರಿ ಗಾಡಿ ಎಷ್ಟು ಪ್ಲೇನ್ ಸರ್ಫೇಸ್ ಅದ. ಇಲ್ಲಿ ನೋಡ್ರಿ ಈಗ ರೀ GT ತಗೊಂಡು ಟೂರಿಂಗ್ ಮಾಡ್ರಿ ಈ ಹಾಲತ್ ಆಗ್ತದೆ ನೋಡ್ರಿ. ಈಗ ರೀ ಬಂಪ್ ಏನಾಗ್ಲಿತ್ತವ ಎದ್ ನಿಂತಾರ. ಬೈದವೆ ನಮ್ದು ಭೀ ಆಗ್ತಾವ, ಬಟ್ ಇಷ್ಟ ಆಗಲ್ಲ. ಪೂರಾ ನಮ್ದು ಬ್ಯಾಗ್ನು, ಆ ಗಾಡಿ ನಡ್ಸೋರ್ ಬ್ಯಾಗ್ನು ಹೋಗ್ತದ, ಪಂಪ್ನು ಹೋಗ್ತದ. ಸೊ ಜಸ್ಟ್ ಸಿರ್ಸಂಗಿದಾಗ ಎಂಟ್ರ್ ಆದ್ರ ಪ್ಲೇ ಮಳಿನೇ ಚಲೋ ಇತ್ತು. ನಮ್ಮ ಟ್ಯಾಂಕ್ ಬ್ಯಾಗ್ ಸೇಫ್ ಮಾಡಮ್ ನಾವು ಫಸ್ಟ್, ಬಾಕಿದೇನೇ ಕಲಿ. ಚಲೋ, ಅಂತೂ ಇಂತೂ ಸಿರ್ಸಂಗಿ ಶ್ರೀ ಕಾಳಿಕಾದೇವಿಗೆ ಬಂದೆವು. ಸೊ ಟೈಮ್ 4:20 ಆಗ್ಯದ. ದರ್ಶನರೇ ಭಾರಿ ಆಯಿತು. ದರ್ಶನ ಆದ್ಮ್ಯಾಗ ಮಸ್ತ್ ದಾಸ ಒಳಗೆ ಊಟ. ಊಟ ಮಾಡಿದ್ಮ್ಯಾಗ ಫುಲ್ ಹಿಂಗೆ ಸುಕ್ಕನ್ ಸಿಗೋದು ನೋಡಿ, ಅಷ್ಟು ಭಾರಿ ಟೇಸ್ಟಿ ಊಟ. ಫುಲ್ ಸ್ವರ್ಗ. ಸೊ ನಮ್ಮ GK ಬ್ಯಾಗ್ ಅಲ್ಲಿ ಕಾರ್ದಾಗ ಕೊಟ್ಟಾನ. ಈಗ ಮಳೆ ಬರ್ತಂತ, ಈಗ ಏನು ಬ್ಯಾಗಿನ ಕೆಲಸ ಇಲ್ಲ ಇರೋದು, ಸೊ ಅದಕ್ಕೆ ಕೊಟ್ಬಿಟ್ರೆ. ಬರೋ ಟೈಮಿಗೆ ಫುಲ್ ಮಳೆ ಇತ್ತು. ಈಗ ನೋಡ್ರಿ ಯಾರು ಪೂರಾ ಬಿಸಿಲು ಬಂದುಬಿಟ್ಟದು. ಸೊ ಹಾದ್ಯಾಗ ಆ ಕಡೆ ಪೂರಾ ಮಾಡಾಗ್ಯದ. ಹಾದ್ಯಾಗ ನಮಗೆ ಮಳೆ ಸಿಕ್ಕೋರು ಸಿಗ್ಬೋದು.
ಲೆಟ್ಸ್ ಗೋ. ಸೊ ನೋಡಿ, ಶ್ರೀ ಕಾಳಿಕಾ ದೇವಿ ಮಾತಾ ಕಿ ಜೈ. ಸೊ ಈಗ ಗೂಗಲ್ ಮ್ಯಾಪ್ದಾಗ ನೋಡಮಿ ಇಲ್ಲಿದ್ದು ನಮ್ಮ ಮನೆ ಎಷ್ಟು ದೂರ ಅದ. ಟೈಮ್ 4:30 ಆಗ್ಯದ ಈಗ ಕರೆಕ್ಟ್. ಯಪ್ಪ 280 ಕಿಲೋಮೀಟ್ರ್ ಅದ ಇಲ್ಲಿದ್ದು ನಮ್ಮ ಮನೆ. ಲೆಟ್ಸ್ ಗೋ. ಚಲೋ ಈಗ ಎಲ್ಲಿ ಭೀ ಸ್ಟಾಪ್ ಮಾಡಲ್ಲ, ಸೀದಾ ಕಲಬುರ್ಗಿನೇ ಈಗ. ಸೊ ನಾವೀಗ ಕಲಬುರ್ಗಿ ಹೊಲಕ್ಕೆ ರಾಮದುರ್ಗ ಮತ್ತು ವಿಜಯಪುರ ರೂಟ್ ಚೂಸ್ ಮಾಡಿ, ಅದಕ್ಕಂದ್ರೆ ಅದು ಪೂರ ಹೈವೇ ಅದ. ಈಗ ಮಳೆ ಬರೋದು ಪೊಸಿಷನ್ ಅದ. ಸೊ ಮಳೆ ಬತ್ತಂದ್ರೆ ಹೈವೇ ಮ್ಯಾಗ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ, ಟ್ರಾಫಿಕ್ ಅಷ್ಟೇ ಸ್ಲೋ ಆಗ್ತಾವ. ಬಟ್ ನಾವು ನಾನ್ ಸ್ಟಾಪ್ ನಿಂದ್ರಲಾರ್ದಂಗೆ ಹೋಗ್ಬೋದು. ಬಟ್ ನಾವು ಬೇರೆ ರೂಟ್ ಚೂಸ್ ಮಾಡಿದೆವು, ಹಳ್ಳಿ ಊರು ಒಳಗಿಂದ ಹೋದೆವು ಅಂದ್ರೆ ಮಳೆ ಬತ್ತಂದ್ರೆ ಪೂರಾ ನಿಂತೇ ಬಿಡ್ತಾವ ಅಂತ ತಿಳ್ಕೊರಿ. ಮಳೆ ಹನಿ ಕಡ್ಲಿತಾವ ಒಂದೊಂದು. ಅದ ಮುಂದದ ಮಳೆ ಅದ. ಮಳೆಯಲಿ ಜೊತೆಯಲಿ ಹಾಡ ಹಚ್ತೀನಿ. ಓಹೋ ವೇಳೆ ಹಳ್ಳು ದೋಗೇಶ್ ಬಾಯಿ ನಡು ಹೊಂಟಾರ, ಸ್ಲೋ ಬರ್ರಿ. ಯಪ್ಪ ಆ ಕಡೆ ಪೂರಾ ಮಳೆ ಅದ, ಈ ಕಡೆ ಇಲ್ಲ. ವೆದರ್ ಇಷ್ಟೇ ಇರ್ಬೇಕು ನೋಡ್ರಿ, ಮಸ್ತ್ ಬಾತ್ ನೋಡ್ರಿ. ಕಾರ್ನರಿಂಗ್ ಏ ಕಮಾನ್ ಪರಿ. ಓಹೋ ಕ್ರೇಜಿ ಬೈ. ಮತ್ತೆ ಇನ್ನೊಂದು ಕಾರ್ನರ್ ಬತ್ತು. ನಂಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲದ ಗೊತ್ತು. ಇಲ್ಲಿ ಸ್ವಲ್ಪ ಇದುವರೆ ಭಾಳ ಶಾರ್ಪ್ ಅದ. ಇಲ್ಲಿ ನೋಡ್ರಿ ಅಣ್ಣವ್ರು ಹೆಂಗೆ ಬಂದ್ರಿ ಎದುರು. ಇದು ರೋಡ್ ಸಿರ್ಸಂಗಿ ಆದ್ಮ್ಯಾಗ ರಾಮದುರ್ಗ 10 ಕಿಲೋಮೀಟರ್ ಉಳಿತು. ಅವಾಗದ 3ನೇ ಗೇರ್. ಓಹೋ ಗ್ಲೈಡ್ ಅಲ್ಲತ್ತ ಗಾಡಿ. ನೋಡ್ರಿ ಗಾರ ಹೆಂಗದ ಅಲ್ಲಿ ರೋಡ್ ಪೂರಾ ಕರ್ವ್. ರಾಮದುರ್ಗ 8 ಕಿಲೋಮೀಟರ್ ಉಳಿತು. ಓಹೋ ಎದುರು ನೋಡ್ರಿ ಗಾರಿ, ಇಲ್ಲಿ ಅಷ್ಟೇ ಮಾಡದ, ಮುಂದೆ ಆ ಕಡೆ ಎಲ್ಲ ಬಿಸಿಲದ. ಈಗ ರೀ ಇಲ್ಲಿ ಮಳೆ ಚಾಲೋ ಐತ್ರಪ್ಪ. 1 ಗೇರ್ ಡೌನ್. ಓಕೆ ಈಗ ನಾನು ನಮ್ಮ GT ನಡೆಸ್ತೀನಿ. ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ರಿ ಈಗ ನಮ್ಮ ಗಾಡಿ ಮ್ಯಾಗ. ಸೊ ಈಗ ಒಂದು ಕಾರ್ ಬಂದು ನಿಂತ ಇಲ್ಲಿ ಮುಂದೆ, ಇನ್ನೂ 2 ಹಿಂದೆ ಅವ, ಇನ್ನೊಂದು ಬದ್ದು. AC ಎಟ್ ಫಾಸ್ಟ್ ಇಟ್ರಿ. ಹೊರಗೆ ಬರ್ರಿ, ನ್ಯಾಚುರಲ್ ಹೆಂಗದ, ಹೆಂಗಾಯ್ತು ಜರ್ನಿ? ನಾವೇ ಕೂತೆ ಹೊಂಟೇವ್ರಿ, ನಾವು ತೊಡಿ ನಿಂತವ್ರಿ. ರೇ ಎಕಡೆ ಹೊಂಟ್ರಿ? ಗಿಡ ಸಂದೆ ಯಾಕೆ ಏನೋ ತೋರ್ಸೋಕೆ ಒಯ್ಲತ್ತಾರ ಅವ್ರಿಗೆ. ಸಂಗಟ್ ಒಮ್ಲಿಗೆ ಮ್ಯಾಗ್ನೆಟ್ ಹೆಂಗೆ ಕಟ್ಟದ ಹೆಂಗೆ ಹೊಡಿತಾವ ಹಂಗೆ. ಅಗ ಏ ವಾಕಿಂಗ್ ಮಾಡತ್ತಾರ ಏನು? ನನ್ನ ಚೈನ್ ಲೂಸ್ ಆಗ್ಯದ ಅನ್ಸುತ್ತದ. ಯಪ್ಪ ಕಾರ್ನರಿಂಗ್ ಭಾರಿ ಅದಲ್ಲಿ, ಪೂರಾ ಮಂಗಸ್ ತೆಗ್ದೇವ. ಈಗ ಟೈರ್ ನೋಡಿ ಯಾರು ಸೈಡಿಗೆ ತಗೊಬಂದವು. ನಡ್ರಿ ಅಲ್ಲಿ ಆಕಾಶ ಅಣ್ಣ ನಿಂತನ್ ರೆಡಿಯಾಗಿ ಎಲ್ಲ. ಗೇರ್ ಸ್ವಲ್ಪ ಹಾಡು ಬೀಳತ್ತಾವ, ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಹಾಕ್ರಿ. ಟೈಮ್ ಟು ರೈಡ್ ನಂದಿ. ಯಪ್ಪ ಸೊ ನೋಡ್ರಿ ಒಮ್ಲಿಗೆ ಕ್ರೇಜಿ ಮಳೆ ಸ್ಟಾರ್ಟ್ ಆಗ್ಯದ. ನಾ ಗಿಯರ್ಸ್ ಹಾಕೊಂಡಿಲ್ಲ ಏನಿಲ್ಲ, ಯಾಕಂದ್ರೆ ನಮ್ಮ GK ಸಲ ನಮ್ಮ GKನ ಇಬ್ರು ಫುಲ್ ತೈಸ್ಕೊಂಡೇವು. ಬಟ್ ಭೈ ವರ್ತಿಟ್ ಅದ. ಯಪ್ಪ ಹೆಲ್ಮೆಟ್ ಮ್ಯಾಗ ನೀರ್ ಬಿ ನಿಂದ್ರಲ್ಲ, ಪೂರಾ ಸರ್ರ ತಗೊಲಿತಾವ ಸ್ಪೀಡ್ದಾಗ. ಈಗ ರೀ ನಿಂತೈತೆ ಮಳೆ, ಖಲಾಸ್. ಇದೇನು ಮಳೆ ಅಂತಾರೆ ಇದಕ್ಕೆ. ಈಗ ಮತ್ತೆ ಮುಂದೆ ಮಳಿ. ಬೈ ಫುಲ್ ಕ್ವಶನ್. ಬರ್ಡೇ ಬೈ ಫುಲ್ ಕ್ವಶನ್ ಸಾಕಷ್ಟೇ.
ಹಾಯ್ ಅಣ್ಣ ಎಲ್ಲ ಹೊಂಟ್ರಿ? ಎಕ್ಸ್ಚೇಂಜ್ ಮಾಡಿ ಗಾಡಿ. ಗೋವಾ ಹೋಗಿದ್ರಿ? ನಾವು ಇದಕ್ಕೆ ಹೋಗಿದ್ದೆ, ಸಿರ್ಸಂಗಿ ಗದಗದು. ನಿನ್ನೆ ಹೋಗಿದ್ದೆ, ಈಗ ರಿಟರ್ನ್ ಹೊಂಟೇವು. ಸರ್ ನಮ್ಮ ರೈಡರ್ಸ್ ಕನೆಕ್ಟ್ ಬ್ರದರ್ಸ್ ಸಿಕ್ಕಿದಾರೆ. ಅಣ್ಣ ನನ್ನ ಗಾಡಿ ನೋಡ್ಲತ್ತಿರು, ಯಾರೋ ನಂಗೆಲ್ಲ ನೋಡ್ದಂಗೆ ಐತೆ, ಪರಿಚಯ ಅದ ಅಂತ ಅನಿಸ್ತು. ನಾನು ಕೈ ಮಾಡ್ದೆ, ಬಟ್ ಗಾಡಿ ಎಕ್ಸ್ಚೇಂಜ್ ಮಾಡಿ ನಾ ಜಿ ಕೆ ಗುಣ ಹಿಡ್ದಿಲ್ಲ ಅಣ್ಣಗೆ. ನೋಡ್ರಿ ಇದು ಬ್ರಿಡ್ಜ್ ನೋಡ್ರಿ ಎಟ್ ಬಾರಿ ಅದು. ನಮ್ಮ ಆಕಾಶಣ ಇಲ್ಲೇ ನಿಂತನಲ್ಲ ಬ್ರಿಡ್ಜ್ ಮ್ಯಾಗೆ. ಆಹಾ ಓಫೋ ಆಹಾ, ಕೈ ಮ್ಯಾಗ ಮಾಡೋಣ ಸ್ವರ್ಗ ಫೀಲ್ ಆಗ್ಲಿತ್ತು. ಓಕೆ, ಸೊ ನಾವು ಬಸವನ ಬಾಗೇವಾಡಿ ದಾಟಿ 5 ಕಿಲೋಮೀಟ್ರ್ ಮುಂದೆ ಬಂದೇವು. ನಂದು ಮೈಕ್ ಒಳಗೆ ಚಾರ್ಜಿಂಗ್ ಇದ್ದಿದ್ದಿಲ್ಲ, ಸೊ ಅದಕ್ಕೆ ಒಳಗೆ ಇಟ್ಟುಬಿಟ್ಟಿದ್ದೆ. ಹಾಂ, ನಾನು ಜಿ ಟಿ ಬಿಟ್ಟು ನಾನು ಪರಿ ನಡ್ಸಿ ಇಟ್ಟತಕ ಫುಲ್ ಕಂಫರ್ಟೇಬಲ್ ಅನ್ಸ್ಲತ್ತಿತ್ತು. ಬಟ್ ನಮಗಲ್ಲಿ ಇಬ್ಬರು ಮಂದಿ ಎಲ್ಲಿದೋ ಫಾಲೋ ಮಾಡ್ಕೊತ ಹೊಂಟ್ರು ಅಂತ ನಾವು ನಿಂತ ಮ್ಯಾಗ ಅವ್ರು ಸಿಕ್ಕರು. ಯಪ್ಪೋ, ಇಲ್ಲಿ ಎಟ್ಟು ಹರಿಯೋದಿಲ್ಲಿ ಪೂರಾ ರಾಡಿ ಆಗ್ಯದ. ಮಳೆಯರೇ ಬಂದು ಹೋಗ್ಯದ. ಅವಾಗೆ ಜಿ ಟಿ ನಡ್ಸಾಗೆ ಮಳೆ ಹೊಂಟದ, ನಾನು ಗಾಡಿ ನಡ್ಸಕ್ಕೆ ಮಳೆನೇ ಬರ್ಲಾಗ್ಯದ. ಸೊ ನಾವು ಎಲ್ಲರೇ ಊಟ ಮಾಡೋಕೆ ನಿಂದ್ರಿಸ್ಬೇಕಂತಿದ್ದೆವು, ಬಟ್ ಮತ್ತೆ ನಿಂದ್ರಿಸ್ಬೇಕು ಮಾಡಬೇಕು 1 ಗಂಟೆ ಅದಕ್ಕೆ ಹೋಗ್ತದೆ. ಸೊ ಅದಕ್ಕೆ ಏನು ಮಾಡೇವು, ಇಲ್ಲಿ ಬೇಕ್ರಿ ಒಳಗೆ ಪಫ್ಸ್ ತಿಂದೆವು. ನನ್ನ ಮೈಯಾರೆ ಫುಲ್ ತೊಯ್ದದ. ಈಗೆಲ್ಲ ತೊಯ್ದ ಮ್ಯಾಗ ಈಗ ರೈನ್ ಲೈನರ್ಸ್ ಹಾಕ್ಕೊಂಡಿನ. ಎದಕ್ಕಂದ್ರೆ ಭಯಂಕರ ಚಳಿ ಆಗ್ಲತ್ತದ ರೀ. ಚಳಿಯಾಗ ಹಾಲತ್ ಖರಾಬ್ ಮಾಡ್ಕೊಬೇಡ. ಈಗ ರೈನ್ ಲೈನರ್ಸ್ ಹಾಕೋಣ ಫುಲ್ಲು ಗರಮ್ ಅನ್ಸ್ಲತ್ತದ ರೀ ಬಾಡಿ. ಹಾಯ್ ಅನ್ಸ್ಲತ್ತದ, ಹಾಯ್. ಆ್ಯಂಡ್ ನಮ್ಮ ಮನೆಗೆ ಕಾಲ್ ಮಾಡಿ ಹೇಳ್ದೆ ಇನ್ನೊಂದು 2 ಗಂಟೆದಾಗ ಬರ್ತೀನಂತ. ಓಕೆ, ಆರಾಮ್ಸೆ ಬಾ ಅಂತಂದರು. ಆಲ್ ರೈಟ್, ಇದು ವ್ಲಾಗ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದ್ರೆ ಇನ್ನು ಕಲಬುರ್ಗಿ ಹೋಗಬೇಕು, ಇನ್ನು 2 ಗಂಟೆ ವ್ಲಾಗ್ ಮಾಡೋಷ್ಟು ನನ್ನ ಬಳಿ ಪೇಷನ್ಸ್ ಇಲ್ಲ. ಸೊ ನಾನು ಇದು ರೈಡ್ ಎಂಜಾಯ್ ಮಾಡ್ತೀನಿ ರೀ. ಸ್ವಲ್ಪ ನನ್ನ ಹಾಡ ಕೇಳಿ ಪರ್ಸ್ನಲ್ ಸ್ಪೆಂಡ್ ಮಾಡ್ತೀನಿ. ಓಕೆ, ಇದು ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಈಗ ಮುಂದೆ ಕ್ರೇಜಿ ಕಂಟೆಂಟ್ ಬರ್ತಾ ಇರ್ತಾವ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ರೈಡ್ ನಿಮಗೆ ಹ್ಯಾಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಅಲ್ಲಿ ತನಕ ನಮಸ್ಕಾರ.